ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದ್ ಬೇಡ. ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ನೀವು ಪೂರ್ತಿ ದಿನ ಹೇಗಿರ್ತೀರ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ವೃತ್ತಿ ರಂಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋ ಸಾಧ್ಯತೆ ಇದೆ. ಸಾಂಸಾರಿಕವಾಗಿ ಉತ್ತಮ ಕೆಲಸಗಳಿಗೆ ಕಿರಿಕಿರಿ ಉಂಟಾಗುತ್ತೆ. ಕೌಟುಂಬಿಕವಾಗಿ ಸಾಮರಸ್ಯದ ಕೊರತೆ ಕಾಣಿಸಬಹುದು. ಕೋರ್ಟು ಕಚೇರಿ ಕಾರ್ಯಗಳಲ್ಲಿ ಮುನ್ನಡೆ ತೋರಿ ಬರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ವಿವಿಧ ಮೂಲಗಳಿಂದ ಧನಾಗಮನ, ಹಿತ ಬಂಧು ಜನರ ಸಹಕಾರದಿಂದ ಕಾರ್ಯಸಿದ್ಧಿ. ದೂರ ಸಂಚಾರದಲ್ಲಿ ಜಾಗ್ರತೆ ವಹಿಸಬೇಕು. ವಾಹನ ಖರೀದಿಗೆ, ಭೂ ಖರೀದಿಗೆ ಮನಸ್ಸು ಮಾಡಿ. ದಿನದ ಅಂತ್ಯದಲ್ಲಿ ಅತಿಥಿಯ ಆಗಮನ ಇದೆ. ಮಿಥುನ ರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಮುನ್ನಡೆ. ಆರ್ಥಿಕವಾಗಿ ಬರಬೇಕಾದ ಹಣ ವಸೂಲಾಗುತ್ತೆ. ಮನೆಯಲ್ಲಿ ಶುಭಮಂಗಳ ಕಾರ್ಯದ ಚಿಂತನೆ ನಡೆಯುತ್ತೆ. ವೈಯಕ್ತಿಕವಾಗಿ ದೇಹದ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕಾಗತ್ತೆ. ಕಟಕ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ಕಷ್ಟ ನಷ್ಟಗಳು ಉಂಟಾಗಬಹುದು. ಜವಾಬ್ದಾರಿಯುತವಾಗಿ ಮುಂದುವರಿಬೇಕಾಗತ್ತೆ. ಹಿತಶತ್ರುಗಳು ನಿಮ್ಮನ್ನ ಕೆಣಕಲಿದ್ದಾರೆ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ತುಸು ಹಿನ್ನಡೆ ಕಂಡು ಬರುತ್ತೆ. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ರೂಪದಲ್ಲಿ ಸ್ಥಾನ ಪಲ್ಲಟವಾಗುತ್ತೆ. ಅನಾರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು. ಕೆಟ್ಟವರ ಸಹವಾಸದಿಂದ ಅಶುಭದ ಪರಿಣಾಮ ಉಂಟಾಗತ್ತೆ. ಜಾಣ್ಮೆಯಿಂದ ಕಾರ್ಯ ಸಾಧಿಸುವಂತಾಗತ್ತೆ. ಖುಷಿಯಾಗಿರ್ತಾರೆ. ಕನ್ಯಾ ರಾಶಿಯವರಿಗೆ ಇವತ್ತು ಕುಟುಂಬ ಸಹಿತವಾಗಿ ಸಂಚಾರ ಭಾಗ್ಯ ಇದೆ. ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಧನವ್ಯಯ ಆಗುತ್ತೆ. ಕಾರ್ಯರಂಗದಲ್ಲಿ ಶತ್ರುಗಳಿಂದ ತೊಂದರೆ ಕಂಡು ಬರುತ್ತೆ. ಕೋರ್ಟು ಕಚೇರಿ ಕಾರ್ಯದಲ್ಲಿ ಮುನ್ನಡೆ ಇದೆ. ತುಲಾ ರಾಶಿಯವರಿಗೆ ಇವತ್ತು ಹಿರಿಯ ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ಯೋಗ ಇದೆ. ಶುಭಮಂಗಳ ಕಾರ್ಯಗಳಿಗೆ ಧನವ್ಯಯ ಆಗುತ್ತೆ. ಸಾಂಸಾರಿಕವಾಗಿ ಹಿರಿಯರೊಡನೆ ವಾದ ವಿವಾದಕ್ಕೆ ಕಾರಣರಾಗ್ತೀರಾ. ಹಾಗೆ ಇವತ್ತು ಸಂಚಾರ ಭಾಗ್ಯ ಕೂಡ ನಿಮ್ಮದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ವಕ್ರ ಶನಿಯಿಂದಾಗಿ ಅನಿರೀಕ್ಷಿತ ಧನವ್ಯಯ ಉಂಟಾಗತ್ತೆ. ಆದ್ರೂ ಶುಭಮಂಗಳ ಕಾರ್ಯಗಳಿಗೆ ನಿಮ್ಮ ಬೇಜವಾಬ್ದಾರಿಯಿಂದ ತೊಡಕು ಉಂಟಾಗತ್ತೆ. ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪ್ರಯತ್ನ ಬಲ ಹಾಕಬೇಕು, ಆಗ್ಲೇ ಫಲ ಸಿಗೋದು. ಧನುರಾಶಿಯವರಿಗೆ ಇವತ್ತು ಆಗಾಗ ಪ್ರವಾಸ ಯೋಗದಿಂದ ಧನವ್ಯಯ ಆಗತ್ತೆ. ಶ್ರೀದೇವತಾ ದರ್ಶನದ ಭಾಗ್ಯಕ್ಕಾಗಿ ಕ್ಷೇತ್ರಕ್ಕೆ ಹೋಗೋ ಅವಕಾಶ ಇದೆ. ಸಾಂಸಾರಿಕವಾಗಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿರುದ್ಯೋಗಿಗಳು ಇವತ್ತು ಸ್ವಲ್ಪ ನಿರಾಶೆ ಹೊಂದಲಿದ್ದಾರೆ. ಬಟ್ ಒಳ್ಳೆ ಅವಕಾಶಗಳು ಬಂದೇ ಬರುತ್ತೆ, ಕಾಯ್ಬೇಕು ಅಷ್ಟೇ. ಮಕರ ರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕು. ವೃತ್ತಿ ರಂಗದಲ್ಲಿ ನಿಮ್ಮ ಪ್ರಯತ್ನ ಬಲ ಜಾರಿಯಲ್ಲಿರಬೇಕು. ಹಿರಿಯರೊಡನೆ ವಾದ ವಿವಾದಕ್ಕೆ ಕಾರಣರಾಗ್ತೀರಾ. ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ತರಿಸುತ್ತೆ. ಖುಷಿಯಾಗಿರ್ತೀರ. ಕುಂಭರಾಶಿಯವರಿಗೆ ಇವತ್ತು ವಿವಿಧ ರೂಪದಿಂದ ಧನಾಗಮನ ಇದ್ರೂ ಖರ್ಚು ವೆಚ್ಚಗಳಲ್ಲಿ ಮಿತಿ ಇರಬೇಕು. ಹೆಂಡತಿಯಿಂದ ಸಮಾಧಾನ ಸಿಗತ್ತೆ. ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನ ಬಲದ ಸಾರ್ಥಕತೆ ಹೊಂದಲಿದ್ದಾರೆ. ದೂರ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ವಿಶೇಷ ಧನ ಸಂಪಾದನೆ ಯೋಗದಿಂದ ಅಭಿವೃದ್ಧಿ ತೋರಿ ಬರುತ್ತೆ. ಪ್ರಯತ್ನ ಬಲಕ್ಕೆ ಒತ್ತು ಕೊಟ್ಟಲ್ಲಿ ಕಾರ್ಯ ಸಾಧನೆಯಾಗತ್ತೆ. ಹಿರಿಯರ ಸೂಕ್ತ ಸಲಹೆಗಳು ಉಪಯುಕ್ತವಾಗಬಲ್ಲದು. ಎಲ್ಲಾ ರೀತಿಯಲ್ಲೂ ಮುನ್ನಡೆಗೆ ಸಾಧ್ಯ ಇದೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿ ಸರಿ ನಾನು ಒಂದೇ ಹೇಳೋದು, ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ. ಕಷ್ಟಗಳು ಎಲ್ರಿಗೂ ಬರುತ್ತೆ. ಆ ಕಷ್ಟವನ್ನ ಧೈರ್ಯವಾಗಿ ಎದುರಿಸೋರೆ ಜೀವನದಲ್ಲಿ ಗೆಲ್ಲೋದು. ಸೊ ಇವತ್ತು ಎಲ್ರಿಗೂ ದಿನ ಶುಭವಾಗ್ಲಿ ಅಂತ ಹೇಳ್ತಾ ನಾವಿವತ್ತು ನಿಮ್ಗೆ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.